ವಿಜಯಪುರದ ಹಿರಿಯ ಕಾಂಗ್ರೆಸ್ ನಾಯಕ ವಕೀಲ ಎಂ ಸುತಾರವರು ಎಸ್.ಟಿ. ರವಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಾಲಿನ ಬಜೆಟ್ನಲ್ಲಿ ನಮ್ಮ ಮುಖ್ಯಮಂತ್ರಿಯವರು ಮುಸಲ್ಮಾನರಿಗೆ 2B ಕಾಂಟ್ರಾಕ್ಟರ್ಸ್ನಲ್ಲಿ ರಿಸರ್ವೇಷನ್ ಕೊಟ್ಟಿದ್ದಾರೆ. ಇದು ಓನ್ಲಿ ಯಾವ ವಿಷಯ ಅಂತಂದ್ರೆ ದೋಸ್ ಹೂ ಆರ್ ಡೂಯಿಂಗ್ ದಿ ಕಾಂಟ್ರಾಕ್ಟ್ ಬಿಸ್ನೆಸ್ and those who are coming in 2B ಸೆಕ್ಷನ್ನಲ್ಲಿ ಯಾರು ಬರ್ತಾರ ಅವ್ರಿಗೆ ಏನೈತಿ ಒಂದು ಅವಕಾಶ ಕೊಟ್ಟಿದ್ದಾರೆ. ಇದಕ್ಕೆ ಒಂದು ಏನೈತಿ ಮಿಸ್ರಿಪ್ರೆಸೆಂಟೇಷನ್ ಮಾಡಿ BJP ಅವರು ಮುಸಲ್ಮಾನರಿಗೆ ರಿಸರ್ವೇಷನ್ ಕೊಡಕತ್ತಾರ, ಮುಸಲ್ಮಾನರು ಅವ್ರಿಗೆ ರಿಸರ್ವೇಷನ್ ಕೊಟ್ಟಾರ ಕೇಸಿಂದ ಅದರದ್ದು ಒಂದು ದೊಡ್ಡ ವಿಷಯ ಮಾಡ್ತಾ ಇದ್ದಾರೆ. ಆದರೆ ಇನ್ಫ್ಯಾಕ್ಟ್ ಅದು ಹಾಗಿಲ್ಲ. ಯಾಕಂದ್ರೆ 2B ಇದೆ ಆಲ್ರೆಡಿ. 2B ಮೊದಲಾದ್ರೂ ರಿಸರ್ವೇಷನ್ ಇತ್ತು. ಅದು ಮುಂದೆ ಬೊಂಬೈಯವರು ಮುಖ್ಯಮಂತ್ರಿ ಆದಾಗ ಕ್ಯಾನ್ಸಲ್ ಮಾಡಿದ್ರು. ಇವ್ರೇನ್ ಮಾಡಿದಾರ, ಈಗ ರಿಟೆನ್ಷನ್ ಮಾಡಿದ್ದಾರೆ. ಮಾಡಿ ರಿಸರ್ವೇಷನ್ ಏನೈತಿ ಅದಾಗ ಮುಸಲ್ಮಾನರಿಗೆ ಕೊಡಬೇಕು ಅಂತ ಹೇಳಿ ಓನ್ಲಿ ದೋಸ್ ಹೂ ಕಮ್ಸ್ ಅಂಡರ್ 2B. ಮತ್ತು ಎಲ್ಲರಿಗಿಲ್ಲದು, ಮತ್ತು ಎಲ್ಲ ಇದರಾಗಿಲ್ಲ, ಓನ್ಲಿ ದಟ್ ಕಾಂಟ್ರಾಕ್ಟ್ ಬಿಸ್ನೆಸ್ ನಲ್ಲಿ ಕೆಲಸ ಮಾಡೋರಿಗೆ ಅಷ್ಟೇ ಇದೆ. ಅದು ಇದೇ ಒಂದು ವಿಷಯ ಮಾಡಿ ಈಗ ನಮ್ಮ CT ರವಿ ಅವರು ಇದು ಮುಸ್ಲಿಂ ಪರ ಬಜೆಟ್ ಇದೆ, ಇದು ಪಾಕಿಸ್ತಾನ ಬಜೆಟ್ ಇದೆ, ಇದು ಜಿನ್ನಾ ಬಜೆಟ್ ಇದೆ, ಈ ರೀತಿ ಹೇಳ್ಕೊಂಡು ಹೊಂಟಿದ್ದಾರೆ. CT ಅವರು ತಿಳಿಬೇಕು ಯಾವ ರೀತಿ ಒಂದು ನಮ್ಮ ಸ್ಟೇಟ್ ಬಜೆಟ್ ನಲ್ಲಿ ಪಾಕಿಸ್ತಾನ ಜಿನ್ನಾ ಏನ್ ಅವ್ರಿಗೆ ಇಂಥ ಎಲ್ಲ ಹೆಸರು ತಗೊಳ್ಳೋದ್ರಿಗೆ ಏನ್ ಅರ್ಥ ಐತಿ? ಜಿನ್ನಾ ಇಸ್ ಡಿಕ್ಲೇರ್ಡ್ ಆಸ್ ಎ ದೇಶದ್ರೋಹಿ ಲಾಂಗ್ ಬ್ಯಾಕ್ 1947 ಅವ್ರಿಗೆ ದೇಶದ್ರೋಹಿ ಅಂತೇಳಿ ನಮ್ಮ ದೇಶದವರು ಡಿಕ್ಲೇರ್ ಮಾಡಿದ್ದಾರೆ. ಹೌ ಯು ಟೇಕ್ ಹಿಸ್ ನೇಮ್? ಇವತ್ತಿನ ದಿವಸ ಅದರಲ್ಲಿ ಯಾರ ತಲೆಯಾಗೂ ಜಿನ್ನಾನು ಇಲ್ಲ. ಪಾಕಿಸ್ತಾನ ಸದ್ಯಕ್ಕೆ ಏನೈತಿ ಅದೇ ಹೊತ್ತು ನಿಂತೈತಿ. ಪಾಕಿಸ್ತಾನ ಪರಿಸ್ಥಿತಿ ನಾವು ನೋಡ್ತಾ ಇದ್ರಿ. ವೈ ಯು ಆರ್ ಮೇಕಿಂಗ್ ಹಿಮ್ ಎ ಪಾಪ್ಯುಲರ್ ದಟ್ ಕಂಟ್ರಿ? ಏನು ವಿಷಯ ಇಲ್ಲ, ಅದನ್ನ ವಿಷಯ ನೀವು ಹೇಳ್ಕೊತ ಹೋದ್ರೆ ಹಂಗ? ನಿಮ್ಮ ವಿಚಾರದಲ್ಲಿ ಎಲ್ಲರೂ ಸರಿ ಸಮಾನ ಇರ್ಬೇಕು. ನಮ್ಮ ಕಾನ್ಸ್ಟಿಟ್ಯೂಷನ್ ಓದಲ್ಲ ನೀವು. ಏನಿದೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ? ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಅಂತ ಇದೆ. ಆಲ್ ಆರ್ ಈಕ್ವಲ್, ನೋ ಬಡಿ ಇಸ್ ಅಬೋವ್ ದಿ ಲಾ ಅಂಡ್ ನೋ ಬಡಿ ಇಸ್ ಬಿಲೋ ದಿ ಲಾ ಅಂತ ಇದೆ. ನೀವು ಕಾನ್ಸ್ಟಿಟ್ಯೂಷನ್ ಬಿಟ್ಟು ಕಿಶಿಂದ ನಿಮ್ಮ ಮನ್ಸಿಗೆ ಬಂದಾಗ ಮಾತಾಡ್ತೀರಿ. ಅದಕ್ಕೊಂದು ನೀವು ಸ್ವಲ್ಪ ತಮ್ಮಷ್ಟಕ್ಕೆ ನಾವು ತಿದ್ಕೋಬೇಕು. ಈಗ ನಾವು ಎಲ್ಲಿ ಯಾವ ಕಾಲದಲ್ಲಿ ಇದ್ದೀವಿ, ಎಲ್ಲಿ ಹೋಗ್ತೀರಿ? ಎಲ್ಲಾನ ಈ ದೇಶದಿಂದ ಆಳದವರು ಮೊದಲು ಮುಸಲ್ಮಾನರು ಸಾವಿರಾರು ವರ್ಷಗಳಲ್ಲಿ ಆಳಿದ್ದಾರೆ. ಒಂದು ಯಾವ ಕಾಲಕ್ಕೂ ಹಿಂದೂ ಮುಸ್ಲಿಂ ದಂಗೆ ಆಗಿಲ್ಲ. ಈಗ ಔರಂಗಜೀಬ್ ಅವ್ರ ಬಗ್ಗೆ ಮಾತಾಡ್ತೀರಿ, ಎಷ್ಟು ಹಲ್ಕ ಮಾತಾಡ್ತೀವಿ ಔರಂಗಜೀಬ್ ಬಗ್ಗೆ. ನಿನ್ನೆ ಒಬ್ಬರು ಮಹಾರಾಷ್ಟ್ರದಾಗ ಏಕ್ಬೋಟೆ ಅಂತೇಳಿ ಅವ್ರನ್ನ ಅದು ಇದನ್ನ ಮಜಾರ ಕಿತ್ತೀನಿ ಅಂತೇಳಿ ಹೋಗ್ತಾ ಇದ್ದಾರೆ. ನಾನ್ ಸೆನ್ಸ್. ಏನಾಗುದು ಮಜಾರ? ಈಗ 500 ವರ್ಷ ಹಿಂದಿದ್ದು ಇದು ಮಾಡಿದ್ದು ದಫನ್ ಮಾಡಿದವ್ರು ಈಗೇನ್ ತೆಗೆದಕ್ಕೆ ಶೇರ್ ಮಾಡೋರು ನೀವು? ಯಾಕೆ ಹಿಂದೆ ಇಷ್ಟು ದ್ವೇಷ ನಿಮ್ಗೆ ಯಾಕಂತ? ನಮ್ಮ ದ್ವೇಷ ಮಾಡಿ ನೀವು ಮುಸಲ್ಮಾನಿಗೆ ಬಯಸಿಂದ ಹಿಂದೂ ಒಳಗೆ ಪಾಪ್ಯುಲರ್ ಆಗ್ಬೇಕಂತ ನಿಮ್ಮ ವಿಚಾರ ಇದೆ. ಹಂಗಾಗಲ್ಲ. ನೀವು ಜನರ ಪರವಾಗಿ ಕೆಲಸ ಮಾಡ್ರಿ, ಆಟೋಮೆಟಿಕಲಿ ಯು ವಿಲ್ ಗೆಟ್ ದಿ ಇಂಪಾರ್ಟೆನ್ಸ್. ಈಗ ರವಿ ಅವರೇ, ನೀವು ಆ ಬೆಳಗಾಂ ಮಿನಿಸ್ಟರ್ ಇದ್ದಾರಲ್ಲ ಅವ್ರಿಗೆ ಬಗ್ಗೆ ಎಷ್ಟು ಹಲ್ಕ ಮಾತಾಡಿದ್ರಿ ನೀವು. ಯು ಮಸ್ಟ್ ಹ್ಯಾವ್ ದಿ ಲಿಮಿಟೇಷನ್ಸ್. ಈಗ ನೀವು ಮ್ಯಾಚ್ಯೂರ್ಡ್ ಪರ್ಸನ್ ಅದೀನಿ, ಸಣ್ಣ ಹುಡುಗರಿಗೆ ಮಾತಾಡೋದು ಹೋಗಬಾರ್ದು. ನೀವು ಏನು ಯಾವಾಗಲೂ ನಾವಿಗೆ ನಿಮ್ ಬುದ್ಧಿನೇ ಇಲ್ಲ, ಕಂಟ್ರೋಲೇ ಇಲ್ಲ. ಏನಾದ್ರು ಮಾತಾಡಿದ್ರು ಏನಾದ್ರು ಮಾತಾಡ್ಬಿಡ್ತೀರಿ. ಈಗ ನಮ್ಮ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಹಲಾಲ್ ಹರಾಮ್ ಬಗ್ಗೆ ಮಾತಾಡಿದ್ರು. ಹಲಾಲ್ ಅಂದ್ರೆ ಏನು, ಹರಾಮ್ ಅಂದ್ರೆ ಏನು ಅಂತೇಳಿ. ಈಗ ಅವಾಗ ನೀವು ಹರಾಮ್ ತಿಂದ್ರೆ ಹಲಾಲ್ ತಿನ್ಬೇಡ್ರಿ ಅನ್ನೋ ಅಂತ ಭಾಷೆ ಮಾತಾಡಿದ್ರು. ಈಗ ಮುಸಲ್ಮಾನ್ ಧರ್ಮದ ಪ್ರಕಾರ ಯಾವುದೇ ಒಂದು ಇದಕ್ಕೆ ನೀವು ಇದು ಮಾಡ್ಬೇಕಾತಪ್ಪ ಅಂದ್ರೆ ಅದಕ್ಕೆ ಕೊಯ್ತಾರ, ಕೊಯ್ದು ಕೇಸಿ ಮಾಡ್ತಾರೆ. ನೀವು ಒಳ್ಳೆ ಬಿಡಲ್ಲ, ಯಾಕೆ ಅದು ಪ್ರಚಾರ ಮಾಡ್ತೀರಿ? ತಿನ್ಬೇಡ್ರಿ, ಅವ್ರು ಮಾಡ್ಕೊಂಡು ಅವ್ರು ತಿನ್ನಲ್ಲ. ಯಾಕೆ ವೈ ಆರ್ ಇಂಟರ್ಫಿಯರಿಂಗ್? ಒಳ್ಳೆ ವಿಚಾರ ಇರಲಿಲ್ಲ. ಬಿ ಬ್ರಾಡ್ ಇನ್ ಯುವರ್ ಲೈಫ್. ಈ ನಿತಿನ್ ಗಡ್ಕರಿ ಅವ್ರು ನಿಮ್ಮ ಲೀಡರ್ ಅಲ್ಲ, ಅವರು ಈಸ್ ಅವರ್ ಸೆಂಟ್ರಲ್ ಮಿನಿಸ್ಟರ್. ಅವ್ರು ನಿನ್ನೆ ಹೇಳಿದಾರ ನಾವು ಮುಸಲ್ಮಾನರಿಗೆ ಎಜುಕೇಶನ್ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ. ಅವ್ರ ಮೇಲೆ ಏನ್ ಕ್ರಮ ತಗೋತೀರ ಹೇಳ್ರಿ. ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ, ಅವ್ರು ನೀವು BJP ಅವರೇ ಇದ್ದಾರೆ. ಎಲ್ಲಾ ಪಕ್ಷದಾಗೂ ಸಹ ವಿಚಾರ ಮಾಡಿದ್ರು ಅದಾರ. ಮೊನ್ನೆ ಏನಿದೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ನಮ್ಮ ಕಾಂಗ್ರೆಸ್ ನಲ್ಲೇ ಕೆಲವೊಬ್ರು BJP ಅವರು ಇದ್ದಾರೆ ಅಂತ ಕೇಸಿಂದ. ಎಂತ ವಿಚಾರ ನೀವು ಡಿವೈಡ್ ಇನ್ ಪಾಲಿಸಿ ಬಿಟ್ಬಿಟ್ರಿ ಸಾಕೀಗ. ಭಾಳ ಮಾಡಿದ್ರಿ. ಈಗ ಜನ ಸೇವೆಯಲ್ಲಿ ಹಚ್ಚಿರಿ. ಈಗ ನೀವು
ನಮ್ಮ ಹುಚ್ಚದ MLA ಬಸನಗೌಡ ಪಾಟೀಲ್ ಅವಂಗ ಫಾಲೋ ಮಾಡಕ್ ಹೋಗ್ಬೇಡ್ರಿ. ಅವನ್ ತಲೆ ಕೆಟ್ಟೈತಿ. ಅವ ಮುಖ್ಯಮಂತ್ರಿ ಇದು ತಮ್ಮ ಪಕ್ಷ ಅಧಿಕಾರದಾಗ ಇದ್ದಾಗ ಮಂತ್ರಿ ಆಗಕ್ ಆಗ್ಲಿಲ್ಲ. ಈಗೇನೈತಿ, ನಾ ಬೇರೆ ಪಕ್ಷ ಕಟ್ತೀನಿ ಅಂತ ಒಂದ್ ದಿವ್ಸ ಹೇಳುದು, ಒಂದ್ ದಿವ್ಸ ಪಕ್ಷ ಬಿಟ್ಟು ಹೋಗ್ತೀನಿ ಅನ್ನೋದು, ಒಂದ್ ದಿವ್ಸ ಏನೈತಿ ಅಲ್ಲೇ ಆ ಪಕ್ಷಕ್ಕೆ ನಾ ರಿಪೇರಿ ಮಾಡ್ತೀನಿ ಅಂತೇಳಿ. ಯು ಆರ್ ವೆರಿ ಸ್ಮಾಲ್ ಮ್ಯಾನ್, ಯು ಆರ್ ಜಸ್ಟ್ ಎನ್ MLA. ಒಂದು ಪಕ್ಷದ ಬಗ್ಗೆ ಮಾತಾಡ್ಬೇಕಾದ್ರೆ ಯಾವ ಪಕ್ಷ ನಿಮ್ಗ MP ಮಾಡೈತಿ, MLA ಮಾಡೈತಿ, ಅಂತ ಪಕ್ಷಕ್ಕೆ ಮಿನಿಸ್ಟರ್ ಮಾಡಿದಾರ. ಯು ಆರ್ ಮಿನಿಸ್ಟರ್ ಇನ್ ದಿ ವಾಜಪೇಯಿ ಕ್ಯಾಬಿನೆಟ್. ಇಂಥವೆಲ್ಲ ಅವಕಾಶ ಆ ಪಕ್ಷ ಕೊಟ್ಟಿದ್ರಿ. ಆ ಪಕ್ಷಕ್ಕೆ ನೀವು ಲಾಯಲ್ ಆಗಿ ಇರಬೇಕು, ಹೊರತಾಗಿ ದ್ರೋಹ ಮಾಡಬಾರ್ದು. ನೀವು ಏನಾದ್ರು ಇದು ಇದ್ದೇ ಬಂದ್ರೆ ಅದರ ಮಿತಿಯಲ್ಲಿ ಇಟ್ಕೊಂಡು ಮಾಡಲ್ಲ. ಪರ್ಸನಲಿ ಯಾಕೆ ತಗೋತೀರಿ? ಪಾಪ್ಯುಲರ್ ಇದ್ದವರಿಗೆ ಯಡಿಯೂರಪ್ಪನವರು ಈಸ್ ಎ ಪಾಪ್ಯುಲರ್ ಲೀಡರ್ ಆಫ್ ದಿ ಲಿಂಗಾಯಟ್ಸ್. ಗಾಟ್ ಸಮ್ ಇಮೇಜ್. ಆ ರೀತಿ ನೀವು ಇಮೇಜ್ ಡೆವಲಪ್ ಮಾಡ್ಕೋರಿ ಬಸನಗೌಡ್ರೆ. ನೀವು ಡೋಂಟ್ ಫಾಲೋ ಯುವರ್ ಓನ್ ಲೈನ್. ಯಾವಾಗಲೂ ಮನುಷ್ಯ ಒಂದು ಲೈನ್ ಫಾಲೋ ಮಾಡ್ಕೊತ ಹೋಗ್ಬೇಕು. ಜೀವನದಲ್ಲಿ ನೀವು ಮುಂದೆ ಬರ್ಬೇಕಾದ್ರೆ ಒಂದು ಒಳ್ಳೆ ಲೈನು, ಅದರಿಂದ ಜನರಿಗೆ ಫೈದೆ ಆಗುವಂಥದ್ದು ಮಾಡ್ಕೊತ ಹೋಗ್ಬೇಕು. ಅದೋದು ಬೇಟಿಗೆ ನೀವು ಬರೀ ಕ್ರಿಟಿಸೈಸ್ ಮಾಡೋದು, ಆ ಧರ್ಮಕ್ಕೆ ಬೈಯೋದು, ಆ ಜಾತಿಗೆ ಬೈಯೋದು ಮಾಡ್ತೀರಿ. ಇದೆಲ್ಲ ಇಟ್ ಇಸ್ ನಾಟ್ ಗುಡ್ ಆನ್ ಯುವರ್ ಪಾರ್ಟ್. ಅದಕ್ಕೆ ನಾನು ಒಂದೇ ಮಾತು ಹೇಳ್ತೀನಿ, ಈಗ ಬರೋ ದಿವಸದಲ್ಲಿ ನಮ್ಮ BJP ಏನು ಫ್ರೆಂಡ್ಸ್ ಇದ್ದಾರೆ, ದೇ ಶುಡ್ ಇಂಪ್ರೂವ್ ದೆಮ್ಸೆಲ್ಸ್ ಅಂಡ್ ಥಿಂಕ್ ಆಫ್ ದಿ ವೆಲ್ಫೇರ್ ಆಫ್ ದಿ ಆಲ್ ದ ಕಮ್ಯುನಿಟಿ, ಈವನ್ ಮುಸ್ಲಿಮ್ಸ್ ಆಗಲಿ, ಹಿಂದೂಸ್ ಆಗಲಿ, ಎಲ್ಲರೂ ನಮ್ಮವರಂತೆ ಆ ಭಾವನೆಯನ್ನು ಮುಂದೆ ಬೆಳೆಯಿದೆ ಅಂತೇಳಿ ಒಂದು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.